ನಮಸ್ಕಾರ ಸರ್. ಓ ಕಿರಣ್, ನಮಸ್ಕಾರ. ಚೆನ್ನಾಗಿದೆಯಾ ತಾನೆ? ಎಲ್ಲಿ ಚೆನ್ನಾಗಿರಬೇಕು ಸರ್, ನಾವು ಚೆನ್ನಾಗಿ ಇರಬೇಕು ಅಂದುಕೊಂಡರು ನಮಗೆ ಇದ್ದ ಬಡತನ ನಮ್ಮನ್ನು ಚೆಂದಾಗಿ ಇರುವುದಕ್ಕೆ ಬಿಡುತ್ತಿಲ್ಲ ಸರ್, ಬಿಡುತ್ತಿಲ್ಲ. ಕಿರಣ್, ಏನು ಹೇಳ್ತಿದ್ಯಾ ನೀನು? ಹೌದು ಸರ್, ಬಡತನ ಎನ್ನುವುದು ನಮ್ಮ ಬಾಳಲ್ಲಿ ಮುಳ್ಳಿನ ಕೊಂಪೆಯಾಗಿದೆ ಸರ್, ಮುಳ್ಳಿನ ಕೊಂಪೆಯಾಗಿದೆ. ದಿನನಿತ್ಯ ನಮ್ಮ ಜೀವನವನ್ನು ಮುಳ್ಳಿನಂತೆ ಚುಚ್ಚಿ ಚುಚ್ಚಿ ಹಿಂಸೆ ಕೊಡುತ್ತಿದೆ ಸರ್. ಇವತ್ತಿನ ದಿನಮಾನದಲ್ಲಿ ಬಡವರಾಗಿ ಹುಟ್ಟಬಾರದು ಸರ್, ಹುಟ್ಟಬಾರದು. ಕಿರಣ್, ಬಡವರಾಗಿ ಹುಟ್ಟಬಾರದು ಅನ್ನೋದು ತಪ್ಪು. ಹುಟ್ಟುವಾಗ ಯಾರು ಶ್ರೀಮಂತಿಕೆಯನ್ನು ಹೊತ್ತುಕೊಂಡು ಹುಟ್ಟುವುದಿಲ್ಲ. ಆದರೆ ಮನದಲ್ಲಿ ಇರ್ತಕ್ಕಂಥ ಭಯಭೀತಿಗಳನ್ನೆಲ್ಲ ಕಿತ್ತಿ ಒಗೆಯಬೇಕು. ಈ ಸಮಾಜದಲ್ಲಿ ನಾವು ಮೇಲಕ್ಕೆ ಬರೋಕೆಂಬ ಛಲ ನಮ್ಮಲ್ಲಿ ಇರಬೇಕು. ಅಂದಾಗ ಮಾತ್ರ ಅಂಥ ವ್ಯಕ್ತಿ ಮೇಲಕ್ಕೆ ಬರಲು ಸಾಧ್ಯ, ಶ್ರೀಮಂತನಾಗಲು ಸಾಧ್ಯ. ಸುಳ್ಳು ಸರ್. ಇಂದಿನ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಬರಬೇಕೆಂದರೆ ಸಾಕಷ್ಟು ಹಣ ಇರಬೇಕು, ಇಲ್ಲ ಆಸ್ತಿಯಾದರೂ ಇರಬೇಕು. ಅಂದಾಗ ಅಂತ ವ್ಯಕ್ತಿ ಸರ್ಕಾರಕ್ಕೆ ಕಣ್ಣಾಗಿ ಇರುತ್ತಾನೆ. ನೋಡು ಕಿರಣ್, ಹಣ ಆಸ್ತಿ ಇದ್ದವರೇ ಈ ಸಮಾಜದಲ್ಲಿ ಮೇಲಕ್ಕೆ ಬರುತ್ತಾರೆಂದು ಭಾವನೆಗಳನ್ನೆಲ್ಲ ನಿನ್ನ ಮನದಲ್ಲಿ ತುಂಬಿಕೊಂಡಿದೆಯಲ್ಲ, ಅದೆಲ್ಲ ತಪ್ಪು. ಕಿರಣ್, ನಿನಗೊಂದು ವಿಷಯ ಗೊತ್ತೇ? ಸರ್, ಏನದು? ರೈಲ್ವೆ ಸ್ಟೇಷನ್ ಅಲ್ಲಿ ಚಹಾ ಮಾರುತ್ತಿದ್ದ ಒಬ್ಬ ವ್ಯಕ್ತಿ ಇಂದಿನ ದಿನಮಾನದಲ್ಲಿ ಪ್ರಧಾನಮಂತ್ರಿಯಾಗಿ ಹೆಲಿಕಾಪ್ಟರ್ನಲ್ಲಿ ಆಕಾಶದತ್ತರಕ್ಕೆ ಹಾರಾಡುತ್ತಿದ್ದಾರೆ. ಸರ್, ಏನು ಹೇಳುತ್ತಿದ್ದೀರಾ ನೀವು? ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಜಿಯವರು ಬಡವರಿದ್ದರೆ? ಬಡವರಷ್ಟೇ ಅಲ್ಲ ಕಿರಣ್, ಚಹಾ ಮಾರಿ ದುಡ್ಡು ತರುವವರೆಗೂ ಒಲೆ ಹತ್ತಿಸುವಂತಿರಲಿಲ್ಲ. ಆದರೆ ಚಲದಂಗ ಮಲ್ಲ ಮೋದಿಜಿ ಅವರು ಕೂಡಿಟ್ಟ ಹಣದಿಂದ ಎಲೆಕ್ಷನ್ಗೆ ನಿಂತರು. ಅದರಿಂದ ಗೆದ್ದು ಎಮ್ಮೆಲ್ಲೆಯಾದರು. ಒಳ್ಳೆಯ ರಾಜಕಾರಣಿ ಎನಿಸಿಕೊಂಡು ಮುಖ್ಯಮಂತ್ರಿಯಾಗಿ ಇವತ್ತಿನ ದಿನಮಾನದಲ್ಲಿ ಪ್ರಧಾನಮಂತ್ರಿಯಾಗಿ ಇಡೀ ವಿಶ್ವಕ್ಕೆ ಗುರುವಾಗಿ ಮೆರೆತಿದ್ದಾರೆ. ಈಗ ಹೇಳಿ ಕಿರಣ್, ಯಾರು ಬಡವರು ಎಂದು? ನಿಜ ಸರ್, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಜಿಯವರ ಚರಿತ್ರೆಯನ್ನು ಕೇಳಿದಾಗ ಇಂದಿನ ಸಮಾಜದಲ್ಲಿ ಛಲವಿಲ್ಲದವನು ಮಾತ್ರ ಬಡವನೆನಿಸುತ್ತಾನೆ. ಮೇಲಾಗಿ ನೀವು ಸರ್ ಬಡತನದಲ್ಲಿ ಹುಟ್ಟಿ ಎಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸಿ ಇಂದು ನಿಷ್ಠೆಯಿಂದ ನಾಡನ್ನೇ ನಡಗಿಸುವ ಒಬ್ಬ ಅಧಿಕಾರಿಯಾಗಿದ್ದೀರಾ. ನೀವು ಕೂಡ ಛಲದಂಕ ಮಲ್ಲರೇ ಸರ್. ಕಿರಣ್, ಛಲದಂಕ ಮಲ್ಲ ನಾನಲ್ಲ. ಜೀವನದಲ್ಲಿ ಅದೆಷ್ಟೇ ಕಷ್ಟ ನಷ್ಟಗಳು ಬಂದರು ಅವುಗಳನ್ನು ಹೆದರಿಸಿ ತಮ್ಮಂದಿರಿಗಾಗಿ ಹಗಲಿರುಳು ದುಡಿದು ಮತ್ತೊಬ್ಬರ ಮನೆಯಲ್ಲಿ ಕೆಲಸ ಮಾಡಿ ನನಗೊಂದು ಉದ್ಯೋಗ ದೊರೆಯಂತ ಮಾಡಿದನಲ್ಲ, ನನ್ನ ಅಣ್ಣ, ಅವನು ಛಲದ ವೀರ, ಛಲದಂಕ ಮಲ್ಲ. ಹಾ ಕಿರಣ್, ಇನ್ನು ನೀನು ಓದುತ್ತಿದ್ದೀಯಾ? ಹೌದು ಸರ್, ನಾನಿನ್ನೂ ಓದುತ್ತಿದ್ದೇನೆ. ನಿಮ್ಮಣ್ಣ ಹೇಗೆ ನಿಮ್ಮನ್ನು ಛಲವತ್ತು ಓದಿಸಿದನೋ ಅದೇ ರೀತಿ ನನ್ನ ಮಕ್ಕಳು ಕೂಡ ನನ್ನನ್ನು ಓದಿಸಿ ಒಬ್ಬ ಆಫೀಸರನ್ನಾಗಿ ಮಾಡಬೇಕೆಂದು ಆಸೆ ಇಟ್ಟುಕೊಂಡಿದ್ದಾಳೆ. ಎಲ್ಲಿ ಅವಳ ಆಸೆ ನಿರಾಸೆಯಾಗುತ್ತದೆ ಎಂದು ಭಯವಾಗುತ್ತಿದೆ ಸರ್, ಭಯವಾಗುತ್ತಿದೆ. ಕಿರಣ್, ಅಂದರೆ ಇನ್ನೂ ನಿನ್ನ ಅಕ್ಕನ ಮದುವೆ ಆಗಿಲ್ಲವೇ? ಇಲ್ಲ ಸರ್, ನನ್ನ ಸಲುವಾಗಿ, ನನ್ನ ಜೀವನದ ಭವಿಷ್ಯದ ಸಲುವಾಗಿ ನನಗೊಂದು ಉದ್ಯೋಗ ದೊರೆಯುವವರೆಗೂ ಅವಳು ಮದುವೆ ಆಗುವುದಿಲ್ಲವೆಂದು ಹಠ ಹಿಡಿದು ಕುಂತಿದ್ದಾಳೆ ಸರ್. ಹೌದಾ ಕಿರಣ್? ಈಗ ನಿನ್ನ ಅಕ್ಕ ಏನು ಕೆಲಸ ಮಾಡ್ತಿದ್ದಾಳೆ? ಏನು ಹೇಳಲಿ ಸರ್, ನಾನು ನನ್ನ ಸಲುವಾಗಿ ತಂದೆ ಮಾಡಿದ ಸಾಲಕ್ಕಾಗಿ ನಮ್ಮೂರಿನ ಪಟೇಲರ ಮನೆಯಲ್ಲಿ ಕಸ ಮುಸುರೆ ತಿಕ್ಕುತ್ತಿದ್ದಾಳೆ ಸರ್. ಕಿರಣ್, ಏನು ಹೇಳ್ತಿದ್ಯಾ ನೀನು? ನಿಮ್ಮಕ್ಕ ಆ ದುಷ್ಟ ಪಟೇಲರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ? ಹೌದು ಸರ್, ನಾನು ಏನು ಹೇಳಿದರೂ ಕೇಳುತ್ತಿಲ್ಲ. ಆ ಪಟೇಲರು ಮೊದಲೇ ಮನುಷ್ಯತ್ವವನ್ನು ಮಾರಿಕೊಂಡ ರಾಕ್ಷಸರು. ಯಾವ ಹೊತ್ತಿನಲ್ಲಿ ನನ್ನ ಮಕ್ಕಳಿಗೆ ಏನು ಮಾಡುತ್ತಾರೆಂದು ಭಯವಕ್ಕಿದೆ ಸರ್, ಭಯವಕ್ಕಿದೆ. ಭಯ ಪಡಬೇಡ ಕಿರಣ್. ಆದರೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನು ಮತ್ತೊಬ್ಬರ ಮನೆ ಕೆಲಸಕ್ಕೆ ಕಳಿಸುವುದು ತಪ್ಪು. ಯಾಕಂದರೆ ಆ ಪಟೇಲ ಮಗಳಂತ ಕಂಡರೋ ಮಂಚಕ ಕರೆಯುವ ಚಟ್ಟನ ಮಗ ಪಾಟೀಲ. ನೀನು ನಾಳೆ ಆ
ಪಾಟೀಲನ ಮನೆಗೆ ಹೋಗಿ ನಿನ್ನ ಸಾಲ ಎಷ್ಟಿದೆ ಅಂತ ತಿಳಿದುಕೊಂಡು ಬಾ. ಅದನ್ನು ನನ್ನ ಅಣ್ಣನಿಗೆ ಹೇಳಿ ನಾನು ಕೊಡಿಸುತ್ತೀನಿ. ನೀನೇನು ಮರಳಿ ಹಣ ಕೊಡೋದಕ್ಕೆ ಚಿಂತೆ ಮಾಡಬೇಡ. ನಿನಗೆ ಯಾವಾಗ ಅನುಕೂಲ ಆಗುತ್ತದೆ ಆವಾಗ ಕೊಡುವಂತೆ. ಬೇಡ ಸರ್, ಬೇಡ. ನಮ್ಮಿಂದ ನಿಮಗೆ ಏಕೆ ತೊಂದರೆ? ತೊಂದರೆನಾ? ಇದರಲ್ಲಿ ತೊಂದರೆ ಏನು ಬಂತು ಕಿರಣ್? ಆಪತ್ಕಾಲದಲ್ಲಿ ಇದ್ದವರಿಗೆ ಸಹಾಯ ಮಾಡಿದ್ರೆ ಮುಂದೆ ಆ ದೇವರು ಸಹ ನಮಗೆ ಒಳ್ಳೆಯದನ್ನು ಮಾಡುತ್ತಾನೆ. ನೀನೇನು ಹಣ ಕೊಡೋದಕ್ಕೆ ಚಿಂತೆ ಮಾಡಬೇಡ. ನಿನಗೆ ಯಾವಾಗ ಅನುಕೂಲ ಆಗುತ್ತದೆ ಆವಾಗ ಕೊಡುವಂತೆ. ಹಾ ಕಿರಣ್, ನಾನಿನ್ನು ಸ್ನಾನ ಮಾಡಿಲ್ಲ. ಸ್ನಾನ ಮಾಡಿ ಡ್ಯೂಟಿಗೆ ಹೋಗಬೇಕು. ಹೊತ್ತಾಗುತ್ತದೆ, ನಾನು ಇನ್ನು ಬರುತ್ತೇನೆ. ಆಯ್ತು ಸರ್, ಹೋಗಿ ಬನ್ನಿ. ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಬರ್ತೇನೆ. ವಾಹ್, ಎಂಥ ಪುಣ್ಯಾತ್ಮನಿವನು! ಅಧಿಕಾರದಲ್ಲಿದ್ದವನಿಗೆ ಅಹಂಕಾರ ಹೆಚ್ಚು ಎನ್ನುತ್ತೆ ಹೇಳುತ್ತಾರೆ. ಆದರೆ ನಮ್ಮಂಥ ಬಡವರನ್ನು ಕೀಳಾಗಿ ನೋಡದೆ ನಮ್ಮ ಕಷ್ಟಕ್ಕೆ ಹೆಗಲು ಕೊಟ್ಟು ನಿಲ್ಲುತ್ತೇನೆಂದು ಹೇಳುತ್ತಿದ್ದಾರಲ್ಲ, ನಿಜಕ್ಕೂ ನಮ್ಮಂಥ ಬಡವರಿಗೆ ಇವರು ಬಯಸದೇ ಬಂದ ಭಾಗ್ಯ ಇದ್ದಾಗೆ. ಇರಲಿ, ನನ್ನಕ್ಕಳಿಗೆ ಬೇಗ ಈ ವಿಷಯವನ್ನು ತಿಳಿಸಿ ಆ ಶ್ರೀಮಂತನ ಸಾಲ ಅರಿತುಕೊಂಡರಾಯಿತು. ಮದುವೆ ಮಾತಿನ ತಡೆಯವ್ವ, ಮಾತಿನ ತಡೆಯವ್ವ, ಮದುವೆ ಮಾತಿನ ತಡೆಯವ್ವ. ನಿನಗ ನೋಡ ಗಂಡನ ಚಿಂತೆ, ನನಗ ನೋಡ ರೊಕ್ಕದ ಚಿಂತೆ. ನಿನಗ ನೋಡ ಗಂಡನ ಚಿಂತೆ, ನನಗ ನೋಡ ರೊಕ್ಕದ ಚಿಂತೆ. ನಿನ್ನ ಚಿಂತೆ ನಿನಗೈತವ್ವ, ನಿನ್ನ ಚಿಂತೆ ನಿನಗೈತವ್ವ, ನನ್ನ ಚಿಂತೆ ನನಗೈತವ್ವ. ಮಾತಿನ ತಡೆಯವ್ವ, ಮದುವೆ ಮಾತಿನ ತಡೆಯವ್ವ, ಮಾತಿನ ತಡೆಯವ್ವ, ಮದುವೆ ಮಾತಿನ ತಡೆಯವ್ವ. ಹುಡುಗ ಬಾಳ ಚಂದಿರಬೇಕು, ಬಾಳ ಸಾಲಿ ಕಲಿತಿರಬೇಕು. ಹುಡುಗ ಬಾಳ ಚಂದಿರಬೇಕು, ಚಂದಿರಬೇಕು, ಬಾಳ ಸಾಲಿ ಕಲಿತಿರಬೇಕು. ಸರಕಾರಿ ನೌಕರಿ ಇರಬೇಕು, ಸರಕಾರಿ ನೌಕರಿ ಇರಬೇಕು. ಕೈ ತುಂಬ ಸಂಬಳ ತರಬೇಕು. ಮಾತಿನ ತಡೆಯವ್ವ, ಮದುವೆ ಮಾತಿನ ತಡೆಯವ್ವ, ಮಾತಿನ ತಡೆಯವ್ವ, ಮದುವೆ ಮಾತಿನ ತಡೆಯವ್ವ, ಮಾತಿನ ತಡೆಯವ್ವ, ಮದುವೆ ಮಾತಿನ ತಡೆಯವ್ವ. ಯಪ್ಪ ಏ ಯಪ್ಪ, ಛೇ 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 ಛೇ, ಏನಾದ ಹೋಯ್ತ್ರಿ ನನ್ನ ಮಗಳ? ಉಪ್ಪಿನಕಾಯಿ ಮರಕ್ಕೆ ಹೋಗ್ತಾ ರಾತ್ರಿ 12ಕ್ಕೆ ಬರ್ತ್ರಿ. ಬ್ಯಾಡ ಉಪ್ಪಿನಕಾಯಿ ಮರ ಅಂದ್ರ ನನ್ನ ಮಾತು ಎಲ್ಲೆಲ್ಲಿ ಕೇಳ್ರಿ ಅವನವನ ಬಕೆಟ್ನಾಗೆ ಕೆಂದ ಒತ್ಕೊಂಡು ರೆಡಿಯಾ ನಿಂತ್ಕೊಂಡ್ಬಿಡ್ತ್ರಿ. ಹಿಂಗಾಗಿ ನನ್ನ ಮಗಳಿಗೆ ಏನ್ ಹೇಳ್ಬೇಕು ಅನ್ನೋದು ಒಟ್ಟ ಒಂದು ಗೊತ್ತಾಗವಲ್ರಿ. ಅವನವನ ಹೇಳ್ರಿ ಗೊತ್ತ ಯಪ್ಪ ಏ ಯಪ್ಪ, ಬಂತು ನೋಡ್ರಿ ಅವನವನು ಒದ್ರ ಬಡ್ಕ ಒಡ್ರೆ ಅಂತದ. ನಿಮ್ಮ ಅವನ ಏನೈತಿ ನಿಂಗ ಒದ್ರಕ? ಏ ಯಪ್ಪ, ಎದಕ್ ಬೈಯಾಕತ್ತಿ ಅವಾಗ? ಆಕೆ ಹಂಗಾದ್ ಬೇಕೆ ಬೆಸನಿಗಿಲ್ಲಕ್ಕೆ ಅದಕ್ಕಿನ್ನ ಬೇಕತ್ತಿನೇ. ಅಲ್ಲ ಯಪ್ಪ, ಹಂಗ ಬೈಯುದ ಎದಕ್ ಬೈಯಾಕತ್ತಿ? ಅದ ಏನ್ ಮಾಡ್ಯಾಳ ಅವ್ವ? ಏನು ಕೆಲಸ ಮಾಡ್ತಾ ಕೇಳ್ತಿಲ್ಲ ನಿನ್ನ ಅವನ. ಆಕಿ ಒಂದು ನಮೂನಿ ಉರುತ್ತು ಒದರ್ತಲ್ಲ ಹಂಗ ಸ್ವಲ್ಪ ನಾನು ಹೊರಗೆ ಹೆಜ್ಜೆ ಇಟ್ರ ಹಂಗ ಒದರ್ತ್ಲಾಕೆ ರೀ ರೀ ಅಂತೇಳಿ ಒಳಗೆ ಕರ್ದು ಮಡ್ಸನಕ್ಕೆ ಏನ್ ಮಾಡಿಸ್ಕೊಂಡಾಳೆಪ್ಪ ಅವ್ವ? ಅದವೇ ಕಸ ಮುಸಿರಿ ಮನಿ ಕೆಲಸ ಕಸ ಮುಸಿರಿ ತಿಕ್ಕವು ಮಡ್ಸಂತಿದ್ಲ. ಅಲ್ಲ ಯಪ್ಪ, ಕಸ ಮುಸುರು ನಿನಗೆ ಹೇಳಿ ಅವು ಏನು ಮಾಡ್ತಾಳ? ಮತ್ತ ಕಸ ಮುಸುರಿ ಮಾಡೋದು ಬಿಟ್ಟಕ್ಕಿ ಇವನವನ ಆಕೆ ಮಾಡ್ದ ಬೇಕೆ ಆಕೆ ಬರೇ ಮಕ್ಕಂದಲ್ಲಿ ಮಕ್ಕನಕ್ಕೆ ನಾನು ಮಾಡೋದಷ್ಟು
ಬಂದಿದ್ಲು ನೋಡಕ್ಕೆ. ಆದ್ರ ಎದ್ದು ಬರ್ತಿದ್ದಿಲ್ಲ. ಯಾಕ ಎದ್ದು ಬರಾಕ್ ಬರುದಿಲ್ಲ ನಕಿಗೆ? ಕುಂಟಿದ್ಬೇಕೆ ಅದಕ್ಕೆ ಎದ್ದು ಬರ್ತಿಲ್ಲ. ಕುಂಟೆ ಏನೋ ನಮ್ಮವ್ವ ಕುಂಟೆ ಯಪ್ಪ. ಊನವ ಬರಬ್ಬರಿ ಕುಂಟವ ಮಗಳ. ಯಪ್ಪ ಹಂಗಂದ್ರ ನಾ ಕುಂಟಿ ಮಗಳನ? ಊನವ ಬರಬ್ಬರಿ ಕುಂಟವ ಮಗಳನೇನ. ನನ್ನ ಮದುವೆ ದಿವಸ ಐತಲ್ಲ, ನನ್ನ ಮದುವೆ ದಿವಸ ಐತಲ್ಲ, 4 ಮಂದಿ ನಿಮ್ಮವನ್ ಹೊತ್ಕೊಂಡ್ ನನ್ನ ಮಗ್ಗಲ ಕುಂದಿರ್ಸ್ಬಿಟ್ರು. ತಾಳಿ ಕಟ್ಟಿದ ಲಗ್ನಕ ರಾತ್ ಮುಂದ 3 ದಿನಕ್ಕ ಶೋಭನ್ ಕರೆ ಹಿಡ್ಕಂದ್ರ. ಲಗ್ನಕ್ಕ ಬರ್ಲಾರ್ದವ್ರು ತಿಪ್ಪನ ಹೆಂಡತಿ ಬರ್ತಾಳ ಅಂತೇಳಿ ಬಜಾರ್ದಾಗ ಕಾಯ್ಕೊಂತ ನಿಂತಿದ್ರ. ಹೊತ್ಕೊಂಡ್ಬಂದ್ರ ಯಾಕ ಕುಂದ್ರಾಕ್ ಬರುದಿಲ್ಲ ನಕಿಗೆ? ಮುಂದನ ಕ್ರೆಂಬೆ ನಿಮ್ಮವ್ 4 ಮಂದಿ ಕಾಲ್ತ ಬಜಾರ್ದಾಗ ಹೊತ್ಕೊಂಡ್ಬಿಟ್ಟಿದ್ರು ನೋಡ. ಯಾವಾಗ ಸುಗಣ ಬಂತಂತೇಳಿ ಇಂದ ಓಡಾಡಿ ಬರಕತ್ತಿದ್ರ. ಮತ್ತ ನಮ್ಮ ಹೊಲಕರ್ ದಮಣ ಅದನಲ್ಲ ತಡ್ರಿ, ಅದು ಸುರ್ಗಣ್ಣ ಅಲ್ಲ, ಆ ತಿರ್ಬಾಕಿ ತಿಪ್ಪಣ್ಣ ಹೆಂಡತಿ ಅಂದ್ಗುಳ ಜನ ಗಪ್ನ ಅಲ್ಲಿಗೆ ತುಂಬಿಡ್ರವ. ಏನಿಲ್ಲ ಆಗ್ಲೇ ವರದಕ್ಷಿಣೆ ಆಸೆಕ್ಕಂತೇಳಿ ನಿಮ್ಮವ್ನ ಹೊತ್ಕೊಂಡು ಹೋಗಿ ಕಾಟದ ಮೇಲೆ ಸುರ್ಗಣ್ಣ ಒಗಿತಾರಲ್ಲ ಹಂಗತಿ ಒಗದು ಹೊರಗ್ ಬಂದ್ಬಿಟ್ರ. ಅವ್ರು ಬಂತಲ್ಲಪ್ಪ ನಂಗ ಪತಿ ತಂದ್ ನೋಡವ. ಹಂಗಾದ್ರ ಮತ್ ನಿನ್ನ ಪಾಸ್ನೇಟ್ ಆ ಮಕ್ಕಳು ಬೀಗಿನ ಅದವ್ರು ನಿಮ್ಮವನ ಕಾಟದ ಮೇಲೆ ಒಗಿಬೇಕಾದ್ರ ಬಕ್ಬರ್ಲಿ ಹೋಗದು ಹೊರಗೆ ಬಂದ್ಬಿಟ್ರ ಅವ್ರ. ಹಂಗಾತ ಹೊಸಬ್ಕಂತೀನಿ ಕಾಟ ಶಬ್ದ ಬಾಳ ಜಾಸ್ತಿ ಆಗತ್ ಬಿಡ್ತೆ. ಅದಕ್ಕಾಕಿ ಅಲ್ಲೇ ಬಿಟ್ಟು ನಾನು ದೂರ ಸೆಣ್ಮಕೊಂಡ್ಬಿಟ್ಟೆವ. ಎಲ್ಲೇ ಪಸ್ಟ ನಿನ್ನವ್ರ ಅಗಲಿ ಹೊತ್ತಿನಾಗ ಬೀಗ್ರೆಲ್ಲ ಊರಿಗೆ ಹೋದ್ರ ಕದ ಹಾಕಿ ನನ್ನ ಡ್ಯೂಟಿ ನಾನು ನಡೆಸಿದ್ದೆವ. ನಾಚಿಗಟ್ಟಿ ಅಪ್ಪ ನೀನ್ ಅಚ್ಚಿಗಟ್ಟಿ ನಾಚಿ ಗಿಟ್ಟ ಅಂದ್ರಂಗೆ ಎಣ ಕಣ್ಣಿಂದ ದುಃಖ ನಿಂದ್ರಿಗಲ್ಲ ಎಂತ ರೇಕಾಗಲ್ಲ ಅಂತೇಳಿ ಅಗಲಿ ರಾತ್ರಿ ದುಡ್ನೆವ ನಿಮ್ಮವ್ವ ಒಟ್ಟಿಲಾದ್ಲ. ಒಟ್ಟಿಲಾಗಿ ಪೂರ ತಿಂದಕ್ ಬಿದ್ದು ಬಾಳ ನೆಳಾಡ್ಸಕತ್ಬಿಡ್ಲ. ಅಂಬುಲೆನ್ಸ್ ಗಾಡಿಗೆ ಫೋನ್ ಹಚ್ಬೇಕಂತೇಳಿ ಸ್ವಲ್ಪ ಹೊರಗೆ ಹೆಜ್ಜೆ ಇಡಕ ನಿಮ್ಮವ್ ನೋಟಕ್ಕಿದ್ದ ಚಿಟ್ಟನ ಚೀರಿ ನೀನು ಅಡಕ್ ಬಿದ್ಬಿಟ್ಟವ. ನನ್ನ ಹೆಂಡ್ತಿ ಆಡ್ದ ಅಂತೇಳಿ ಒಳಗ ನೋಡ್ತ ಮೇಲೆ ನಿಮ್ಮವ್ವ ಕಲಸ ಆಗ್ಬಿಡ್ಲ. ಹೂನಬೆ ಸತ್ತ ಹೋಗ್ಬಿಡ್ಲ. ಮತ್ತೊಂದು ಗಿಣಿಗೇರಿ ಸಂತೆಗೆ ಹೋಗಿ ಒಂದು ಇಂಡಾಗತ್ತ ಮಂದ ಹಾಲಾಕಿ ಮುತ್ತಿನಂಗ ಜೋಪಾನ ಮಾಡ್ದವ. ಆ ಮಗಳ ಮುತ್ತಿನಂಗ. ಆದ್ರೂ ನೀ ಹಿಂಗ್ ಮಾಡಬಾರ್ದಿತ್ತು ನೋಡಪ್ಪ. ಆಶೆಕ್ ಬಿದ್ದು ಮದುವೆ ಆಗ್ಬಿಟ್ಟು ನೋಡು. ಕರೆಕ್ಟ್ ಐತಿ ಮಗಳ ಹೇಳ ಮಾತು. ವರದಕ್ಷಿಣೆ ಇಲ್ಲದಂಗ ಚಲೋ ಕನ್ಯೆ ನೋಡಿ ಮಾಡ್ಕೆನದು ಬಾಳ ಉತ್ತಮವ. ಬರವಾ ಹೋಗಂ ಬಾ ನಡಿಯಪ್ಪ. ನಿನ್ನಂಥ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂಥ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೇವ ತಂದ ವರವು ಇನ್ನು ನಾನು ಅರಿಯೆನು. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನ ಕಂಡ ಮೇಲೆ ಬೆಳಕ ಕಂಡ ಬಾಲೆ, ಯಾವ ದೇವ ತಂದವರವ ಎಂದು ನಾನು ಅರಿಯೆನು. ನಿನ್ನಂಥ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ.
ಯಾರಪ್ಪ ಇವನ್ಯಾವ ಊರಿನ ದೊರೆಯಪ್ಪ ನಮ್ಮಪ್ಪ ನಿಮ್ಮಪ್ಪ ಎಲ್ಲರೂ ಇವನಿಗೆ ಶರಣಪ್ಪ ಲೇ ಮಲ್ಲನಲ್ಲ ರಾಮ ಆ ಸುರಲೋಕದ ಸುಂದರಿಯನ್ನು ಕರೆದುಕೊಂಡು ಬಾ. ಆಯ್ತು ಪಟೇಲ್ ರೇ. ಸಿಂಗಾರಿ ಯಾರೇ ನೀ ಬುಲ್ಬುಲ್ ಬೆಂಗಾಲಿ ಬಡಗಿನ ಸಿಂಗಾರಿ ಹುಡುಗಿನ ಕೆಚಾರಿ ಸೋನು ಯಾರೋ ಆಜಾ ಬುಲ್ಬುಲ್ ತೂ ಹಿ ಮೇರಾ ಮಮ್ದು ಸುಕ್ಕ ನಾವು ಕೂಡ ಹಳೆ ಊರು ಬಾರೆ ಪಕ್ಕ ಆಜಾ ಬುಲ್ಬುಲ್ ತೂ ಹಿ ಮೇರಾ ಮಮ್ದು ಸುಕ್ಕ ನಾವು ಕೂಡ ಹಳೆ ಊರು ಬಾರೆ ಪಕ್ಕ ಬಂಗಾರಿ 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 ಯಾರೇ ನೀ ಬುಲ್ಬುಲ್ ಸಿಂಗಾರಿ ಯಾರೇ ನೀ ಬುಲ್ಬುಲ್
ವರ್ಧನ ಲೇ ವರ್ಧನ. ಈ ಪಾಟೀಲನೆಂದರೆ ಪರಮಾತ್ಮನೆಂದು ತಿಳ್ಕೊಂಡಿರುವ ಈ ಜನತೆಯಲ್ಲಿ ನೀನೊಬ್ಬ ನನ್ನ ಮನೆಗೆ ಬಂದು ಅಸಹ್ಯವಾಗಿ ಮಾತನಾಡಿದೆಯಾ ಅವಿವೇಕಿ? ಈ ಪಾಟೀಲ ಮನಸ್ಸು ಮಾಡಿದರೆ ಕ್ಷಣಾರ್ಥದಲ್ಲಿ ನಿನ್ನ ಮನೆತನವನ್ನು ಚಿಂದಿ ಉಡಾಯಿಸುತ್ತಿದ್ದೆ. ಬಟ್ ಯಾಕೆ ಬಿಟ್ಟಿದ್ದೇನೆ ಗೊತ್ತಾ? ನಿನ್ನಣ್ಣ ಒಬ್ಬ ಸತ್ಯವಂತ ಸಂಪನ್ನನಿತನೆಂದು ಸೋಮನೆ ಬಿಟ್ಟಿರುವೆ. ಇರದಿದ್ದರೆ ಮಗನೇ ಇಷ್ಟೊತ್ತಿಗೆ ನಿನ್ನ ಹಣ 10 ಕಾಗೆಗಳ ಪಾಲಾಗುತ್ತಿತ್ತು. ಏ ವರ್ಧನ, ನೀನು ಇದೇ ರೀತಿ ಇನ್ನೊಂದು ಸಲ ನನ್ನ ಮನೆಗೆ ಬಂದರೆ ಅವತ್ತೇ ನಿನ್ನ ಪಾಲನೆ ಯಮನಾಗಿ ನಿನ್ನ ಜೀವವನ್ನು ಹೊತ್ತೊಯ್ಯುವ ಯಮಧರ್ಮ ನಾನಾಗದಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ. ಆಶಾ ಆಶಾ ಬಂದೆ ಪಾಟೀಲ್ರೆ. ಆಶಾ ಒಳಗಡೆ ಏನು ಮಾಡ್ತಿದ್ದೀಯಾ? ನಾಳೆ ಭರತ ಹುಣ್ಣಿಮೆ ಇದೆಯಲ್ಲ ಪಾಟೀಲ್ರೆ, ಅದಕ್ಕಾಗಿ ಮನೆ ಕ್ಲೀನ್ ಮಾಡ್ತಿದ್ದೀನಿ. ನೋಡು ಆಶಾ, ಆ ಮನೆಯನ್ನು ಕ್ಲೀನ್ ಮಾಡೋದು ಬಿಟ್ಟು ನಿನಗಾಗಿ ಮಹಡಿಯ ಮೇಲೆ ಒಂದು ಹೊಸ ಸೀರೆಯನ್ನು ತಂದಿರುವೆ. ಅದನ್ನು ಒಟ್ಟುಕೊಂಡು ಈ ಬಟ್ಟೆಯನ್ನು ಬಿಚ್ಚಿಟ್ಟುವ. ಯಾಕೆ ಪಾಟೀಲ್ರೆ? ಹೇ, ಹೇಳಿದ್ದನ್ನು ಕೇಳಿ ಬೆಚ್ಚಿಟ್ಟುವ. ಆಯ್ತು ಪಾಟೀಲ್ರೆ. ಆಶಾ, ಎಂತ ಮುದ್ದಾದ ಹೆಣ್ಣು. ಚಿಕ್ಕವಳಿಂದಲೂ ನನ್ನ ಮನೆಯ ಕೆಲಸ ಮಾಡುತ್ತಾ ಬಂದಿರುವ ಆಶಾಳ ಮೇಲೆ ಒಂದು ದಿನವೂ ನನ್ನ ಮನಸ್ಸು ಹರಿಯಲಿಲ್ಲ. ಆದರೆ ಯಾಕೋ ಇವತ್ತು ನನ್ನ ಮನಸ್ಸು ಆ ಬಡ ಹುಡುಗಿಯ ಸೌಂದರ್ಯದ ಮೇಲೆ ಬಿದ್ದು ಅವಳ ದೇಹ ಸುಖವನ್ನು ಅನುಭವಿಸಕೆನ್ನುತ್ತದೆ. ಹಾಗಾದರೆ ಇವತ್ತು ನಾನು ಅವಳನ್ನು ಎತ್ತಿ ಮುದ್ದಾಡಲೇಬೇಕು. ओए कौन रे उन्हें? I am villain. Techno Indians. Gangsta is a master law. Gangsta is a ruler law. He's a fighter.
ಆಯ್ತು ಪಾಟೀಲರೇ, ನೀವು ಕೊಟ್ಟ ಸೀರೆಯನ್ನು ಉಟ್ಟುಕೊಂಡು ಬಂದಿದ್ದೇನೆ. ವಾವ್ ವಾವ್ ಎಂತ ಸೌಂದರ್ಯ, ಎಂತ ಭಿನ್ನಾಣ. ಊರ್ವಶಿ ರಂಬೆ ಮೇನಕೆರೆಲ್ಲರೂ ನಿನ್ನ ಮುಂದೆ ತೃಣ ಸಮಾನ. ಆ ಸಿಲ್ಬಿ ಕೆತ್ತಿದ ಶಿಲೆಗಿಂತಲೂ ಹೆಚ್ಚಿಗೆ ಹೊಳೆಯುತ್ತಿದೆ ನಿನ್ನ ಮುಖದ ಲಕ್ಷಣ. ಭಾಷಾ ಮುಂದಕ್ಕೆ. ಪಾಟೀಲ್ರೆ, ಏನ್ ಮಾಡ್ತಾ ಇದ್ದೀರಾ ನೀವು? ಇವತ್ತ್ಯಾಕೋ ನೀವು ಮಾತನಾಡ್ತಕ್ಕಂಥ ಮಾತು ಸರಿ ಕಾಣ್ತಾ ಇಲ್ಲ. ಸರಿ ಕಾಣುತ್ತಿಲ್ಲ? ಹೌದು ಆಶಾ, ನಾನು ಮಾತನಾಡ್ತಕ್ಕಂಥ ಮಾತು ನಿನಗೇಕೆ? ನನಗೆ ಸರಿ ಕಾಣುತ್ತಿಲ್ಲ. ಆದರೆ ಏನು ಮಾಡುವುದು? ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳುತ್ತಿದೆ, ಆ ನಿನ್ನ ಗುಲಾಬಿ ಹೂ ನಿಂತಿರುವ ಗಲ್ಲಕ್ಕೆ ನೀಡಬೇಕೆಂದು. ಪಾಟೀಲ್ರೆ ನೋಡಿ, ಮೈ ಮೇಲೆ ಪ್ರಜ್ಞೆ ಇದೆ ತಾನೇ? ಇಲ್ಲಿವರೆಗೂ ನಾನು ಪಾಟೀಲ್ರೆ ನಿಮ್ಮ ಮಗಳಾಗಿ ನಿಮ್ಮ ಸೇವೆ ಮಾಡಿದ ನಿಮ್ಮ ಮಗಳಂತಿರುವ ಆಶಾ. ಮಗಳು? ಹೌದು ಆಶಾ, ನಾನು ಕೂಡ ಇದುವರೆಗೂ ನಿನ್ನನ್ನು ಮಗಳಂತೆ ಭಾವಿಸಿ ಸ್ವಂತ ಮಗಳ ಸ್ಥಾನವನ್ನೇ ಕೊಟ್ಟಿದ್ದೆ. ಆದರೆ ಏನು ಮಾಡುವುದು? ತುಂಬಿ ತುಳುಕುತ್ತಿರುವ ಈ ನಿನ್ನ ಯೌವನ, ಅಪ್ಸರೆಗಿಂತಲೂ ಮೀಲಾದಿದ್ದ ಈ ನಿನ್ನ ಸೌಂದರ್ಯ ನನ್ನನ್ನು ತಂದೆಯಾಗಿರುವುದಕ್ಕೆ ಬಿಡುತ್ತಿಲ್ಲ. ಭಾಷಾ ಮುಂದಕ್ಕೆ. ಬೇಗನೆ ಒಂದು ಈಡೇರಿಸುವ ಈ ಪಾಟೀಲನ ಆಸೆಯನ್ನು. ನಾಚಿಕೆ ಆಗುವುದಿಲ್ಲವೇ ಇಂಥ ಮಾತನಾಡುವುದಕ್ಕೆ? ಇದುವರೆಗೂ ನಿಮಗೆ ದಣಿವಾದಾಗ ಸ್ವಂತ ಮಗಳಂತೆ ನಿಮ್ಮ ಸೇವೆ ಮಾಡಿದ್ದೇನೆ, ಕೈ ಒತ್ತಿದ್ದೇನೆ, ಕಾಲು ಒತ್ತಿದ್ದೇನೆ. ಅಂಥದ್ರಲ್ಲಿ ಈಗ ನಿಮ್ಮ ಆಸೆಯನ್ನು ನನ್ನೊಂದಿಗೆ ಈಡೇರಿಸಲು ಮುಂದಾಗಿರುವಿರಲ್ಲ, ನಿಮಗೆ ಮನಸ್ಸಾದರೂ ಹೇಗೆ ಬಂತು ಇದಕ್ಕೆ ಒಪ್ಪಲು? ಮನಸ್ಸು ಅದು ನನ್ನ ತಪ್ಪಲ್ಲ ಆಶಾ, ಈ ನಿನ್ನ ವಯಸ್ಸಿನ ತಪ್ಪು, ನಿನ್ನ ಸೌಂದರ್ಯದ ತಪ್ಪು, ನಿನ್ನ ಯೌವನದ ತಪ್ಪು. ಈಗ ಈ ನಿನ್ನ ವಯಸ್ಸು ಮಗಳಂತೆ ಕಾಣುತ್ತಿತ್ತು, ಅದಕ್ಕೆ ಮಗಳಂತೆ ಭಾವಿಸಿದೆ. ಆದರೆ ಈ ನಿನ್ನ 16 ವಯಸ್ಸು ನನ್ನನ್ನು ಕೈ ಮಾಡಿ ಕರೆಯುತ್ತಿದೆ, ನಿನ್ನಲ್ಲಿರುವ ಮಕರೊಂದು ನೀರು ಇರುವ ದೊಂಬಿ ನೀನಾಗೆಂದು. ಅದಕ್ಕೆ ನಿನ್ನೊಡನೆ ಸರಸ ಸಲ್ಲಾಪದಾಟವಾಡಬೇಕೆಂದು ನನ್ನ ಮನೆಯಲ್ಲಿರುವ ಹಾಳುಗಳನ್ನೆಲ್ಲ ಬೇರೆ ಕೆಲಸಕ್ಕೆ ಕಳುಹಿಸಿದೆ. ಈಗ ಈ ಮನೆಯಲ್ಲಿರುವುದು ನಮ್ಮಿಬ್ಬರನ್ನು ಬಿಟ್ಟು ಬೇರಾರು ಇಲ್ಲ. ಸುಮ್ಮನೆ ಸಮಯ ಕಳೆದು ಈ ಸಮಾಜಕ್ಕೆ ಗೊತ್ತಾಗುವುದು ಬೇಡ. ಸಪ್ಪಳವಿಲ್ಲದೆ ಬಂದು ಈಡೇರಿಸುವ ಈ ಪಾಟೀಲನ ಆಸೆಯನ್ನು. ಬರಲೇ ಬಾ. ಕೈ ಬಿಡೋ ಕಪ್ಪಿ ಅಂತವನೇ. ನೋಡಿ ಪಾಟೀಲ್ರೆ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನಿಮಗೆ ಬೇಸರವಾದರೆ ಹಾಡು ಹಾಡಿ ನಿಮಗೆ ಆನಂದಗೊಳಿಸುತ್ತೇನೆ. ಆದರೆ ಈ ಬಡವಳ ಬಾಳನ್ನು ಹಾಳು ಮಾಡಬೇಡಿ. ನಿಮ್ಮ ಹೌದಾ? ಹಾಡುತ್ತೀಯ? ಹಾಡು. ಆ ಹಾಡಿನಿಂದ ನನಗೆ ಸ್ವರ್ಗ ಸುಖ ಸಿಗಬಹುದು. ಆಯ್ತು, ಈಗಲೇ ಹಾಡುತ್ತೇನೆ. ಕಾಳಿದಾಸನ ನನ್ನ ಶಾಕುಂತಲೆ ಹೇ ಬಾಳಬಳ್ಳಿಗೆ ನೀನಾದ ದೇವತೆ.
ಕವಿಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಕವಿಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಆ ದೈವ ನನಗಾಗಿ ನಿನ್ನ ಪಡೆದ ನನ್ನಲ್ಲಿ ಆ ದೈವ ನನಗಾಗಿ ನಿನ್ನ ಪಡೆದ ನನ್ನಲ್ಲಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಕವಿಕಾಳಿದಾಸನ ನನ್ನ ಶಾಕುಂತಲೆ ನನ್ನ ಶಾಕುಂತಲೆ ನನ್ನ ಶಾಕುಂತಲೆ ಕವಿಕಾಳಿದಾಸನ ನನ್ನ ಶಾಕುಂತಲೆ ನನ್ನ ಶಾಕುಂತಲೆ ನನ್ನ ಶಾಕುಂತಲೆ ಲಾ 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 ಇಲ್ಲಿದೆ ಎಲ್ಲ ಇಲ್ಲಿದೆ. ಕರೆಕ್ಟ್ ಆಶಾ, ಕರೆಕ್ಟ್. ಆ ಸ್ವರ್ಗವೇ ನಿನ್ನ ಹತ್ತಿರ ಇದೆ. ನಿನ್ನ ಹಾಡಿನಿಂದ ಆ ರಂಬೆ ಊರು ಹೆಸರನ್ನೇ ಕಂಡೆ. ಇದುವರೆಗೂ ನಾ ಎಷ್ಟೋ ಹೆಂಗಸರ ಮೈ ಮುಟ್ಟಿ ಸುಖ ಅನುಭವಿಸಿದ್ದೇನೆ. ಆದರೆ ನಿನ್ನ ಕೈ ಮುಟ್ಟಿದಷ್ಟು ಕೂಡ ನನಗ ಆನಂದವಾಗಿಲ್ಲ. ಈಗ ನಿನ್ನ ಮೈ ಮುಟ್ಟಿ ಆನಂದದಿಂದ ಸುಖ ಅನುಭವಿಸುವೆ. ಬಾರಲೇ ಬಾ. ಹೇ ಪಟೇಲ, ಮರ್ಯಾದೆಯಿಂದ ಕೈ ಬಿಡು ನನ್ನ ಮಕ್ಕಳನ್ನು. ಯಾರಲೇ ನೀನು? ಈ ಪಾಟೀಲ್ ಮನೆಗೆ ಬಂದು ಕಿರಿಚಾಡುವ ಕುರಿಮರೆ? ಕುರಿಮರಿ ಅಲ್ಲ ಪಟೇಲ, ನಿಮ್ಮಂತ ಕಾಡು ಪ್ರಾಣಿಗಳನ್ನು ಆರಿದು ತಿನ್ನಲು ಬಂದಿರುವ ಹುಲಿ ಮರಿ. ಹುಲಿ ಮರಿ? ಏ ಕಿರಣ, ನಾನ್ಯಾರು ಗೊತ್ತಾ? ಪಾಟೇಲ್, ಬಿಸಿ ಪಾಟೇಲ್ ಅಂದರೆ ಬೆಂಕಿಯನ್ನೇ ಸಿಡಿಸುವ ಸಿಡಿಮದ್ದು ಇದ್ದ ಹಾಗೆ. ಈ ಪಾಟೀಲ ಸಿಡಿಸುವ ಗುಂಡಿಗೆ ಸುಟ್ಟು ಹೋಗಬೇಡ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಏ ಚಾರಿಣಿಯ ಮಗನೇ ಪಾಟೀಲ, ತಾಯಿಯಂತೆ ಮುದ್ದಾಗಿ ಬೆಳೆಸಿದ ನನ್ನ ಮಕ್ಕಳನ್ನು ನಿನ್ನ ಹತ್ತಿರ ಬಿಟ್ಟು ಏಡಿಯಾಗಿ ಓಡಿ ಹೋಗಲೇ? ಇದು ನನ್ನ ಅಕ್ಕ ಬೆಳೆಸಿದ ಗಂಡು ದೇಹ. ಇವಳ ಮಾನ ಪ್ರಾಣದ ಸಲುವಾಗಿ ಸದಾ ರಕ್ಷಣೆಗಾಗಿ ಇರುತ್ತದೆ. ರಕ್ಷಣೆಗಾಗಿ? ನಿನ್ನಕ್ಕಳ ಮಾನ ಪ್ರಾಣ ರಕ್ಷಣೆ ಮಾಡೋಕ್ಕಿಂತ ಮುಂಚೆ
ಮೊದಲು ಈ ಪಾಟೀಲನ ಕೈಯಿಂದ ನಿನ್ನ ಪ್ರಾಣವನ್ನು ರಕ್ಷಣೆ ಮಾಡಿಕೊ, ಆವಾಗ ನಿನ್ನದು ಗಂಡದೆ ಎನ್ನುತ್ತೇನೆ. ಬಿಕಾರಿ ಪಾಟೀಲ್ರೇ, ದಯವಿಟ್ಟು ನನ್ನನ್ನು ತಮ್ಮನನ್ನು ಏನು ಮಾಡಬೇಡಿ. ನಿಮ್ಮ ಕೈ ಹಿಡಿದು ಬೇಡಿಕೊಳ್ಳುತ್ತೇನೆ, ಅವನನ್ನು ಬಿಟ್ಟು ಬಿಡಿ. ಸರಿ ಆಚೆ ಬಿಕಾರಿ ಎಣ್ಣೆ. ಮೊದಲು ನಿನ್ನ ತಮ್ಮನನ್ನು ಸುಟ್ಟು ಹಾಕಿ, ನಂತರ ನಿನ್ನ ದೇಹ ಸುಖವನ್ನು ಅನುಭವಿಸುವೆ. ಲೇ ಪಾಟೀಲ, ದೇವತೆ ಅಂತಿದ್ದ ನನ್ನ ಮಕ್ಕಳನ್ನು ಒದ್ದು ಪಾಪ ಕಟ್ಟಿಕೊಂಡೆಯಾ ಮಗನೇ? ಅಕ್ಕ, ನಿನ್ನ ಕಾಲಲ್ಲಿರುವ ಚಪ್ಪಲಿಯನ್ನು ಇರಿದು ಕೊಡಕ್ಕ. ಅದೇ ಚಪ್ಪಲಿಯಿಂದ ಇವನ ಮುಖಕ್ಕೆ ಹೊಡೆದು ನಿಮ್ಮನ್ನು ಒದ್ದ ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕ್ರಾಂತಿಯ ಕಿಡಿ ಕಿರಣ್ ಕುಮಾರನೇ ಅಲ್ಲ. ಕ್ರಾಂತಿಯ ಕಿಡಿ? ಲೇ ಕಿರಣ, ಏನಂದಲೇ ನೀನು? ನಿನ್ನಕ್ಕಳ ಚಪ್ಪಲಿಂದ ಹೊಡೆದು ನಿನ್ನ ಸೇಡನ್ನು ಹಿಂಗಿಸಿಕೊಳ್ಳುತ್ತೇನೆಂದು ಬಗಳಿದೆಯಾ ನಾಳೆ? ನೀನು ನಿಜವಾದ ಗಂಡಿಸೆ ಆಗಿದ್ದರೆ ಮೊದಲು ನಾ ಕೊಟ್ಟ ಸಾಲವನ್ನು ಕೊಟ್ಟು ಈ ಮನೆಯನ್ನು ದಾಟು. ಇಲ್ಲ, ನಿನ್ನಕ್ಕಳನ್ನು ನಾ ಕೊಟ್ಟ ಸಾಲ ಮುಟ್ಟುವರೆಗೂ ನನ್ನ ಹತ್ತಿರ ಮಲಗಿಸು. ಏ ಪಾಟೀಲ, ಮುಂದೆ ಮಾತನಾಡಬೇಡಲೇ ಅಯೋಗ್ಯ. ಇವತ್ತೊಂದು ದಿನ ಸಮಯ ಕೊಡು. ನಾಳೆ ಬೆಳಗಿದರೆ ನೀನು ಕೊಟ್ಟ ಸಾಲವನ್ನು ಬಡ್ಡಿ ಸಮೇತ ನಿನ್ನ ಮುಖದ ಮೇಲೆ ಎಸೆಯುತ್ತೇನೆ. ಮುಖದ ಮೇಲೆ? ಏ ಕಿರಣ, ನಿನ್ನ ಹತ್ತಿರ ನನ್ನ ಹಣವನ್ನು ಒಂದು ದಿನ ಬಿಡಬೇಕಾದರೆ ಇವತ್ತೊಂದು ದಿನ ನಿನ್ನ ಅಕ್ಕಳನ್ನು ನನ್ನ ಹತ್ತಿರ ಬಿಡು. ಇವತ್ತಿನ ಬಡ್ಡಿ ಕೊಡುವುದು ಬೇಡ. ನಾಳೆ ಬಂದು ದುಡ್ಡು ಕೊಟ್ಟು ಕರೆದುಕೊಂಡು ಹೋಗು. ಪಾಟೀಲ್ರೇ, ಏನಿದು ಅಸಭ್ಯ ವರ್ತನೆ? ಬಡವರಿದ್ದಾರೆಂದು ಈ ರೀತಿ ಮಾತನಾಡುವುದು ಸರಿಯಲ್ಲ ಪಟೇಲ್ರೇ, ಸರಿಯಲ್ಲ. ಲೇ ಗುಣವಂತ, ಅದನ್ನೆಲ್ಲ ಕೇಳುವಕ್ಕೆ ನೀನ್ಯಾರು? ಇವರಿಗೆ ಕೊಟ್ಟ ಹಣವನ್ನು ನೀನು ಕೊಡುತ್ತೀಯೋ ಇಲ್ಲ ನಿಮ್ಮಪ್ಪ ಕೊಡ್ತಾರೋ? ಪಾಟೀಲ್ರೇ, ಬಾಯಿ ಬಿಗಿಡಿದು ಮಾತನಾಡಿ. ಎಷ್ಟಿದೆ ಇವರ ಕೊಡಬೇಕಾದ ಸಾಲ? ಯಾಕೆ ಕೊಟ್ಟು ಹೋಗುತ್ತೀಯಾ? ಕೊಟ್ಟು ಕರೆದುಕೊಂಡು ಹೋಗೋದಕ್ಕೆ ಬಂದಿರೋದು. ಹೇಳಿ ಪಟೇಲ್ರೇ, ಎಷ್ಟಿದೆ? 1 ಲಕ್ಷ. ಏನು 1 ಲಕ್ಷನ? ಇಲ್ಲ ಪಾಟೀಲರೇ, ನಾವು ಅಷ್ಟು ಸಾಲ ಮಾಡಿಲ್ಲ. ನಾವು ಮಾಡಿರೋದು ಕೇವಲ 30,000. ಲೇ ಆಶಾ, 30,000 ತೆಗೆದುಕೊಂಡ ನಿನ್ನ ತಂದೆ 30 ವರ್ಷವಾಯಿತು. ಅದಕ್ಕೆ ಬಡ್ಡಿ ಯಾರು ಕೊಡುತ್ತಾರೆ? ನೋಡಿ ಪಾಟೀಲ್ರೇ, ನೀವು ಕೊಟ್ಟಿದ್ದು 1 ಲಕ್ಷನೇ ಇರಲಿ, ಆದರೆ ನನ್ನ ಹತ್ರ 50,000 ಇದೆ. ಇದನ್ನು ತೆಗೆದುಕೊಳ್ಳಿ. ಇನ್ನು 50,000 ಸಾಯಂಕಾಲ ಕೊಡುತ್ತೇನೆ. ಸಾಯಂಕಾಲ? ಸಾಯಂಕಾಲ ಅಲ್ಲ ಗುಣವಂತ, ಒಂದು ಹೆಜ್ಜೆ ಕೆತ್ತಿಟ್ಟರೂ ನನ್ನ ಹಣವನ್ನು ಕೊಟ್ಟು ಈ ಮನೆಯನ್ನು ದಾಟಬೇಕು. ಎಲ್ಲ ನೀನು ತೆಗೆದುಕೊಂಡ ಸಮಯದವರೆಗೂ ನನ್ನ ಮನೆಯಲ್ಲಿ ಜೀತದಾಳಾಗಿ ಹೆಂಡಿ ಕಸವೇ ತಪ್ಪಬೇಕು. ತಪ್ಪುತ್ತೀಯಾ? ಏ ಪಟೇಲ, ನೀನಾಡಿದ ಮಾತು ಇವರ ತಮ್ಮಂದಿರಿಗೆ ಏನಾದರೂ ಗೊತ್ತಾದರೆ ನಿನ್ನ ನಾಲಿಗೆಯನ್ನು ಸೀಳಿ ರಕ್ತ ಕುಡಿಯದೆ ಬಿಡಲಾರರು. ರಕ್ತ ಕುಡಿಯದೆ? ಏ ಕಿರಣ, ರಕ್ತ ಕುಡಿಯುವುದರಿಂದ ಬಂದ ಎಷ್ಟೋ ಜನರು ತಮ್ಮ ರಕ್ತವನ್ನು ಹರಿಸಿಕೊಂಡು ಹೋಗಿದ್ದಾರೆ. ಈ ಪಾಟೀಲ್ನ ಕೈಯಲ್ಲಿ ಸುಮ್ಮನೆ ಇಲ್ಲಿದ್ದನ್ನು ಮಾತನಾಡಿ ಸತ್ತು ಹೋಗಬೇಡಿ. ಈ ಪಾಟೀಲ್ನ ಕೈಯಲ್ಲಿ ಯಾಕೆ ಗುಣವಂತ, ಏನಾಯಿತು? ನೋಡಿ ಪಾಟೀಲ್ರೇ, ನಿಂತ ಮೆಟ್ಟಿನ ಮೇಲೆ 1 ಲಕ್ಷ ಕೊಡು ಅಂದ್ರೆ ಅದು ಹೇಗೆ ಸಾಧ್ಯ? ನನ್ನ ಮೇಲೆ ವಿಶ್ವಾಸ ಇರದಿದ್ದರೆ
ನನ್ನ ಮನೆಯ ಪತ್ರವನ್ನು ತೆಗೆದುಕೊಂಡು ಇವರನ್ನು ಬಿಟ್ಟು ಬಿಡಿ ಪಟೇಲ್ರಿ, ಬಿಟ್ಟು ಬಿಡಿ. ಬೇಡಿ ಗುಣವಂತರೇ, ನಿಮ್ಮ ಮನೆಯ ಪತ್ರವನ್ನು ಇವರಿಗೆ ಕೊಡಬೇಡಿ. ಈ ಪಾಟೀಲನಿಗೆ ಸಾಲ ಕೊಡಬೇಕಾದವನು ನಾನು. ಬೇಕಾದರೆ ನನ್ನ ಮನೆಯ ಪತ್ರವನ್ನು ಬರೆದು ಕೊಡುತ್ತೇನೆ. ಲೇ ಕಿರಣ, ಗಬ್ಬರ ಗೊಂಬೆ ಅಂತಿರುವ ನಿನ್ನ ಮನೆಯನ್ನು ತೆಗೆದುಕೊಂಡು ನಾನು ಏನು ಮಾಡಲಿ? ನಿಮ್ಮನ್ನು ಕರೆದುಕೊಂಡು ಹೋಗಬೇಕೆಂದಿರುವ ಈ ಗುಣವಂತ ತನ್ನ ಮನೆಯ ಪತ್ರವನ್ನು ಕೊಟ್ಟು ನಿಮ್ಮನ್ನು ಕರೆದುಕೊಂಡು ಹೋಗಿ ಬಡವರ ರಕ್ಷಕನಾಗಲಿ. ಪಾಟೀಲ್ರಿ, ತೆಗೆದುಕೊಳ್ಳಿ ನಮ್ಮ ಮನೆಯ ಉತ್ತರವನ್ನು. ಲೇ ಗುಣವಂತ, ಈ ಖಾಲಿ ಉತ್ತರವನ್ನು ತೆಗೆದುಕೊಂಡು ನಾನು ಏನು ಮಾಡಲಿ? ಇದಕ್ಕೊಂದು ಸಹಿ ಹಾಕಿಕೊಡು. ತೆಗೆದುಕೊಳ್ಳಿ. ಆಶಾ, ಕಿರಣ್ ಬನ್ನಿ. ಪಾಟೀಲ್ರಿ, ನಾವಿನ್ನು ಬರುತ್ತೇವೆ. ಬನ್ನಿ ಆಶಾ, ಕಿರಣ್, ಹೋಗೋಣ. ಗುಣವಂತ, ಹೋಗಿ ಬಾ ಗುಣವಂತ, ಹೋಗಿ ಬಾ. ಬಡವರ ಬಂಧು, ದೀನ ದಲಿತರ ಉದ್ಧಾರಕರೆಂದು ಮಾತನಾಡುತ್ತಿರುವ ನೀನು ನನ್ನ ಕೈಯಲ್ಲಿ ನಿನ್ನ ಮನೆಯನ್ನು ಪತ್ರ ಕೊಟ್ಟು ಹೋದೆಯಲ್ಲ. ಎಂದಿಗೆ ಆ ನಿನ್ನ ಮನೆ ಆಯಿತು ಈ ಪಾಟೀಲನ ಹೆಸರಿಗೆ? ಗುಣವಂತ, ದಾನ ಶೂರ ಕರ್ಣನೆಂದು ಮೆಟ್ಟಿ ಮಾತನಾಡುತ್ತಿರುವ ನೀನು ಇದೇ ಜನರ ಮುಂದೆ ನಿನ್ನನ್ನು ಭಿಕ್ಷೆ ಬೇಡುವಂತೆ ಮಾಡದಿದ್ದರೆ ನನ್ನ ಹೆಸರು ಪಾಟೀಲ್, ಬಿಸಿ ಪಾಟೀಲನೇ ಅಲ್ಲ. ಎಲ್ಲಾದರೂ ಹಿರು ಎಂಥಾದರೂ ಹಿರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ಛೇ 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 ಛೇ, ಏನು ಗಾಡಿ ತೆಗದ್ರಿ, ಏನು ಗಾಡಿ ತೆಗದವನ ಅವನ ಗಾಡಿ ತಗೊಂಡು ಹೋಗಿ ತರ್ಬಾಕ್ ಸೈತಿ ಜಾಗಿಲ್ರಿ ನಮ್ಮ ಈ ಹಿರ್ಕಲ್ಗಡದಾಗ. ಈಗ ನೋಡಿದ್ರ ನನ್ನ ಪಾಳೆ ಐತ್ರಿ, ಕಿತ್ಕೊಂಬರ್ಬಾಕ್ ಸೈತಿ ಜಾಗಿಲ್ರಿ. ಹೆಂಗ್ ಮಾಡದ್ರಿ ಅನ್ಸ್ಬಿಡೈತೆ ಅವನು ಎಂತದಾರ ಯಾಕಾಗಲ್ದಕ್ಕ, ಯಾವ್ದಾರ ಒಂದು ಹುಡುಗಿ ಹಾಕ್ಯಂದು ಹೋದ್ರಾತ, ಇನ್ನೇನು ಮಾಡೋದು ಮತ್ತೆ. ಬರ್ರಿ 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 ಬರ್ರಿ, ಹತ್ತು ಬರ್ರಿ ಗೊಸಲ್ದಾಟಿ ಚಾ ಹತ್ತು ಬರ್ರಿ, ಕಣ್ಣು ಮುಗಿಸ್ತೆಗೆದ್ರೊಳಗೆ ಮತ್ಗಲ್ದಾಗ ಇಳಿಸ್ಬಿಡ್ತೀನಿ. ಬರ್ರಿ 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 ಬರ್ರಿ. ಕೈ
ಒಳ್ಳೆಯ ಹುಡುಗಿ ನನಗೆ ಪುಣ್ಯಾಕ ಬಂದಿ ನಮ್ಮ ಊರಾಗ ಇದೇ ಆಟ ಹಚ್ಚಿ ಮಂಜಾಗ ಪುಣ್ಯಾಕ ಬಂದಿ ನಮ್ಮ ಊರಾಗ ಇದೇ ಆಟ ಹಚ್ಚಿ ಮಂಜಾಗ. ಏ ನಲ್ಲ ಈ ಈರನ ಗೌಡ ಗಾಡಿ ಎಲ್ಲಿಟ್ಟಾನ? ಇರೋಣಂತ ಯಾಕೆ ಮಲ್ಲಿ ಏನಾರ ಲಗೇಜ್ ಅದಾವೇನು ಏರವು? ಲಗೇಜ್ ಅಲ್ಲ, ನಾನು ಊರಿಗೆ ಹೊಂಟಿದ್ನೆ ಅದಕ್ಕೆ ಕೇಳಿದ್ನೆ. ನೋಡಮಲ್ಲಿ ಹಿರಣಂದು ಪರಣಂದು ಪಾಳೆ ಇಲ್ಲೀಗ ಏನಿದ್ರು ನನ್ನ ಪಾಳೆ ಐತೀಗ ಹತ್ತಬೇಕು ಅಷ್ಟ ನೀನು ಹೋಗಂಬ ಹುರಕ. ಬ್ಯಾಡಪ್ಪ ಯಪ್ಪ ನಾ ಬರಂಗಿಲ್ಲ ನಿನ್ನ ಗಾಡ್ಯಾಗ. ಯಾಕೆ ಬರಗಲ್ ಮಲ್ಲಿ ಯಾಕೆ ಬರಲ್ಲ? ನೀನು ಬಾಳ ಸ್ಪೀಡ್ ಬಾಳ ಸ್ಪೀಡ್ ಹೊಡಿತಿ ಅದಕ್ಕ ನಾ ನಿನಗೂಡು ಬರಂಗಿಲ್ಲ. ಯಾಕಂದ್ರ ತೆಗ್ಗು ದಿಮ್ಮಿಗೆ ಜಿಗಸ್ಕೊಂಡ ಹೋಕ್ಕಿ ನನ್ನ. ಆ ಈರನ ಗೌಡ ಆದ್ರ ತೆಗ್ಗು ದಿಮ್ಮಿಗೆ ಸ್ಲೋಮಿಗೆ ಹೊಡಿತಾನ. ಅದಕ್ಕ ನಮ್ಮ ಅಪ್ಪ ಅದ್ರಾಗ ಬಾ ಅಂತ ಹೇಳ ನೋಡ್ ನನಗ. ಮಲ್ಲಿ ನಿಮ್ಮಪ್ಪ ಏನು ಗೊತ್ತೈತ್ಲೆ ಗಾಡಿ ದಗದ ಗೇರ ಹೊಳ್ಳೆ ಮುಳ್ಳ ಹಾಕೋದು ತೆಗೆಯೋದು ಹಾಕೋದು ತೆಗೆಯೋದು ಮಾಡಿದ್ರೆ ಗಾವಾಗಂಗಿಲ್ಲ. ಒಮ್ಮೆ ಬದಗ್ನ ಸ್ಟಾರ್ಟ್ ಮಾಡಿ ಟಾಪ್ ಗೇರ್ ಹಾಕ್ಯಂಬಿಟ್ವಿ ಅಂದ್ರ ಸ್ಟಾಪ್ ಬರೋ ಮಟ್ಟ ಹೊಡೆದಿದ್ದ ಅಯ್ಯ ಜೋಕ್ ಮಾಡ ಹಿಂಗ್ ಹೊಡೆದ ಸಿರೋಳ ಬಸಪ್ಪ ಅಜ್ಜನ ಮನಿ ಮುಂದೆ ಗಾಡಿ ಹಚ್ಚಿ ಸೀದಾ ಮಂಗಳೂರಿಗೆ ಹೋಗಿರ್ತಿ. ಲೇ ಹಬ್ಬ ಅವ ಸಿರುಳು ಬಸ್ಯ ಮಂಗಳೂರು ಸೇರಿದಕ್ಕೂ ಒಂದು ಕಾರಣ ಐತಿ. ನೀ ಎಲ್ಲಿದ್ದ ಕೇಳ್ಕೊಂಬಂದಿಯ? ನೀನು ಕಾರಣ ಐತೆ? ಏನೈತಿ? ನಿಮ್ಮಂಥ ಹುಡುಗಿಯರ ಸಂಬಂಧ ತಲೆ ಕೆಟ್ಟ ದುಡ್ದು ರೆಕ್ಕನೆಲ್ಲ ನಿಮ್ಮಂತ ಚೀಲ್ದಾಗ ತುಂಬಿ ಸೇರಿದವ ಸಿರುಳು ಬಸ್ಯ ಮಂಗಳೂರಿಗೆ. ಮತ್ತೇನಪ್ಪ? ನಾನು ಈಗ ಬೆಂಡಿಕಾಯಿ ನುಗ್ಗಿಕಾಯಿ ತಂಬರಕ್ ಹೊಂಟಿದ್ನೆ ನೋಡು. ದೊಡ್ಡ ಹೌದಲ್ಲ, ಹುಡುಗರ ಚಿಂತೆ ಅಷ್ಟತ್ತ ನಾವಂಗ ಹುಡುಗಿಯರ ಚಿಂತೆ ಹಚ್ಕೊಂತಿದ್ನಂತ ಕೇಳ್ತಿಯಲ್ಲ. ಆಮೇಲೆ ಅವ ಪ್ರೀತಿ ಮಾಡಿದ ಹುಡುಗಿ ದುಡ್ಯಾಕ ಹೋದ್ಲ ಅಂದ್ರ ಈ NH ಟೆಕ್ನಾಗ ಆಸಿ ದಳಂಬ್ರಿ ತೋಟದಾಗ ಆಸಿ ಎಲ್ಲಿ ಬೇಕು ಅಲ್ಲಿ ತಳಗ ಕುಂಟಿದ್ನ ಆಕಿ ತಳಗ ಹೋಗ್ಯಾವ. ಹೌದಾ? ಮತ್ತ ನಾನು ಈ ನುಗ್ಗಿಕಾಯಿ ಬೆಂಡಿಕಾಯಿ ಚೌಳಿಕಾಯಿ ತರಕ್ ಹೊಂಟಿದ್ನೆ. ಏನಾಯ್ತು? ನಡುವೂರಾಗ ಕಡದರ ಕಡಿಲಿ ತರತನ ಬೆಳದಂಗ ಅಗಲಿಲ್ಲ ನಿಮ್ಮಪ್ಪ ನನಗಿಲ್ಲ ನಿಮ್ಮಪ್ಪ ಯಾರ ನನಗಿಲ್ಲ. बेनों में सपना सपनों में सपना सपनों में दिल है गया ಬಡಬಡಿಸಿ ನಾನ ಮಾರ್ಕೆಟಿಗೆ ಹೊಂಟ್ರ ಬಡಬಡಿಸಿ ನಾನ ಮಾರ್ಕೆಟಿಗೆ ಹೊಂಟ್ರ ಕರಿತಾನ ನಾಟಕ ಮಾವ ನನ್ನ ಕರಿತಾನ ನಾಟಕ ಮಾವ ಕರಿತಾನ ನಾಟಕ ಮಾವ ನನ್ನ ಕರಿತಾನ ನಾಟಕ ಮಾವ ಕಮ್ಮಾವು ಜಾಯಿಲ್ಲ ಉಸಿರು ಜಾಯಿಲ್ಲ ಕಮ್ಮಾವು ಜಾಯಿಲ್ಲ ಉಸಿರು ಜಾಯಿಲ್ಲ ಯಾವಾಗ ಗಾಡಿ ಸುತ್ತಕ್ಕೆ ನಿಂತಲ್ಲೇ ನಿಂದ ಆಟೋ ತುಂಬಿ ಮಂದೆಲ್ಲ ಅಡಕಿದು ಹೊಂಟಾರ. ಬಾರ ನಿನ್ನ ಚಲೋ ಮಾಡಿ ಹೋಗೋಣ. ಅಡಿಲೇಪ್ಪ ಅಷ್ಟು ಅವಸರ ಮಾಡ್ಬೇಡಿ. ತಡದಾರ ತಡಿ ಒಂದ್ ಸ್ವಲ್ಪ. ಸಂತಿ ಏನೇನ್ ಮಾಡ್ಕೊಂಡ್ ಬಂದಿ ಮಲ್ಲಿ? ಮತ್ತೇನು ಬಿಡ, ಚೌಳಿಕಾಯಿ ನುಗ್ಗಿಕಾಯಿ ಮೆಣಸಿಕಾಯಿ ತೊಗೊಂಬಂದಿ ನೋಡ. ಬರೇ ಉದ್ದು ಧರ್ಮ ತಂದಾಳಲ್ಲೋ ಈಕೆ. ಲೇ ಖಬರ್ ಕಟ್ಟಿ ನನ್ನ ಮಗನ ದುಂಡು ದುಂಡು ತರಕ ನೋಡಲಿ ಚೀಲ ಎರಡು ತಂದಾಳ ಆಕಿ ಚೀಲ ಇಡಿಸ್ಬೇಕಲ್ಲಿ ಆ ಮಗನ ಅದಕ್ಕೆ ಉದ್ದು ಅನ್ನೋ ತಂದಾಳ. ಅಲ್ಲ ಮಲ್ಲಿ ಗಡ್ಡಿ ತಂದಿಯನ? ಲೇ ಮಂಗೇನ ಮಗನ ನಲ್ಲ ಏನು ಮಳ್ಳದಿಲ್ಲ ನೀನ? ಆಕಿನು ಇಂತಿಂತವದವು ಗಡ್ಡಿ ತಡ್ಸಿ ಮಗನ. ಎದ್ರ ಗಡ್ಡಿ? ಅನ್ಮವ್ವ ನಿಮ್ಮ ಹೊಲ್ದಾಗ ಬೆಳ್ದಿರ್ಲ ಉಳ್ಳಾಗಡ್ಡಿ ಅವ ಉಳ್ಳಾಗಡ್ಡಿ ಅಲ್ಲಿ ಮಲ್ಲ ಹಾಗಾರ ಇವ್ರದು ಹೊಲ ಆಯ್ತ ನಂಗೆ ಆತಗಾರ ಹೊಲ ಐತಂತ ಕೇಳ್ತಲ್ಲಿ
ಪಕ್ಕ ಎರಿ ಹೊಲ ಐತ್ಲೇ ಇದ. ಇವ್ರು ಹೊಲದ ಕಡೆ ಒಂದ್ಸರ ಕಣ್ಣು ಆಡಿಸ್ಬಿಟ್ನೆ ಅಂದ್ರ ಮಿಂಚತೈತಲೇ ಅವನವನ್ ಕರೆ ಹೊಲ. ಲೇ ಹಡ್ನೇಡಿ ನನ್ನ ಮಗನ, ಇವ್ರು ಹೊಲ ಕಡಕ ಇಣಿಕೆ ಹಾಕಕ್ ನೀನ್ ಯಾಕೆ ಹೋಗಿದ್ದಪ್ಪ ಮಗನ? ಕೆಂಪೆ ನನ್ನ ಮಗನ ಗಜ ಗಜ ಮಾಡಕ ನಾನ್ಯಾರ ಯಾಕೆ ಹೋಗ್ಲಪ್ಪ ಅವ್ರ ಹೊಲದ ಕಡೆಗೆ. ಮೊನ್ನೆ ನಮ್ಮ ಗುಡ್ಡದ ಕಡೆಗೆ ಹೋಗಿದ್ನ್ಯಾ, ಒಂದ್ವರೆ ಕಟ್ಗಿ ತರ್ಬೇಕಂತೇಳಿ. ಕಟ್ಗಿ ತರ್ಬೇಕಾದ್ರ ಅವಾಗ ನೋಡಿ ಇವ್ರದ್ದು ಕರ್ರಂದ ಕರಿ ಗೊತ್ತಾಗೋಯ್ತು. ಅಲ್ಲೇ ಮಲ್ಲ ಅಗಾರ ಇವ್ರಪ್ಪ ಹೊಲನ ಭಾರಿ ಹದ ಮಾಡ್ಯಾನ ನಂಗೆ ಆತಗಾರ. ಕರಿಕಿ ಗಿರಿಕಿ ಏನು ಬೆಳೆಸ್ದಾಗಿಲ್ಲ ಅಗಾರ, ಬಿತ್ತ ನಂಗೆ ಆತಗಾರ. ಈಗ ನಲ್ಲ ಹೇಳಪ್ಪ ಮಾಡು ಹಂಗಾರ ನನಗ ಬಿತ್ತಕ್ ಕೊಡ ಅಂತ ಹೇಳ್ಬಿಡ್ಲಿ ಈ ಹೊಲನ. ಜನ್ಮಕ್ಕೆ ಹೋಗೋ ಆಕಾರ ಗಡಿಗುಳ ನಾನು ತಡದೀನಿ. ನನಗ ಕೊಡ ಅಂತ ಹೇಳ್ಬಿಡ್ಲಿ ಈ ಹೊಲ ಬಿತ್ತಾಕನ. ಒಂದು ಬೀಜ ಉಸಿ ಹೋಗ್ಲಾರ ಬಿತ್ತು ಬಿಡ್ತೀನಿ ಒಳ್ಳೆ ಈ ಹೊಲನ. ಆಕಾರ ಗಡಿಗುಳ ನಿಮ್ಮಂತವ್ರ ಬಂದ್ರ ಕೊರ್ಗಿ ಹೊಲನ ಇದನ್ನ ಮಾಡ್ತೀರಿ ನೀವು. ಸರಿ ದಾರಿ ಬಿಡ್ರಿ, ನನ್ನ ಗಾಡಿ ಬಂದಂಗ ಆತ್ ನಾವ್ ಅಕ್ಕಿನಿ. ಒಟ್ಟ ಕೂರ್ಗಿ ನೋಡ್ದಂಗ ಆಗಿಲ್ಲ ನೀನ್ ಅನ್ಸುತ್ತ ನಂಗೆ. ಹೇ ಅಂದ್ರೆ ಏನ ನಿನಗ? ಅಲ್ಲಿ ಬರೇ ಉದ್ದುದ್ರು ತಗೊಂಬಂದಿದಿ. ಅವು ಪಡ್ತಕ್ಕ ಮೂರ್ದಕ್ಕಿರ್ತಾವು ಹೊರಗೆಟ್ಟು ಒಂದು ಆಡಲ್ಲ. ಅಡ್ಡ ಇದುವಯ್ಯಪ್ಪ, ನಾನು ದುಂಡನು ಕೇಳಿದ್ದೆ, ಇದ್ದಿದ್ದಿಲ್ಲ ಅಂದ್ರ ಅವ್ರ. ಯಾಕೆ ನಿಂತ ಹಾಕಿಲ್ಲ ದುಂಡನು? ನಿಮ್ಮ ಹೊಲ್ದಾಗ ಬೆಳ್ದಿರಲ್ಲ. ನಮ್ ಹೊಲ್ದಾಗ ನಿಮ್ಮಂತವ್ರಿಗೆ ಬಿಡಂಗಿಲ್ಲ. ನಾನು ಉದ್ದನ ಕೊಡ್ತೀನಿ, ದುಂಡನ ಕೊಡ. ಅದಕ್ಕ ಒಟ್ಟ ಬಿಟ್ಟು ಮಾತಾಡೋ ಒಳ್ಳೆ ಒಂದು ಹೊಗೆ ಹೊಗೆ ಆಗಿಲ್ಲ. ಒಗಿತೀನಿ ಇವ ನಮಗ್ ಮೂಲ ಆಗ್ಬಿಟ್ಟ ಒಂದು ಸಾಂಗ್ ಅಂತ ಹಾಕ್ರು. ಯಪ್ಪ ಹಿಂದ ತಲೆ ತಿನ್ನಕತ್ತಿಂತ ಕೈ ಮುಗಿತಪ್ಪ ಹಾಕ್ರಿ. ನಾನೇ ನಿನ್ನ ಪೂಜಾರಿ. ಪಕ್ಕಟ್ಟು ಮಧುಬಾಲ, ಒಬ್ಬಟ್ಟು ನಿನಗಲ್ಲ. ಹಿಂದೆ ನೀನು ಹೋದಾಗ ಹಿಂದೆ ನಾನು ಬತೀನಿ. ಬಾರಿ ಬಾರಿ ನನ್ನ ಬಜಾರಿ. ನಾನೇ ನಿನ್ನ ಪೂಜಾರಿ. அப்படி போடு 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 அஸ்தி போடு கண்ணாலே.
ಛಲವೇದಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ ನನ್ನಂಥ ಗಂಡಿಂದ ಸೋಲೋಕೆ ಆಸೆ ನಿನಗೆ ನೀನು ಗೆಲ್ಲಲಾರೆ ಆನೆ ಬಂತು ತಾನೆ ಯಾವೂರಾನೆ ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು ರಾವಣನ ಕತೆ ಹೇಳಕ್ ಬಂತು ನಾನು ಮಹಾರಾಷ್ಟ್ರಕ್ಕೆ ಹೋದ್ರೆ ಮಾಲೆ ಹಾಕ್ತಾರೆ, ಕೇರಳಕ್ಕೆ ಹೋದ್ರೆ ಕಾಲಿಗೆ ಬೀಳ್ತಾರೆ, ತಮಿಳ್ನಾಡಿಗೆ ಹೋದ್ರೆ ತಾಂಬೂಲ ಕೊಡ್ತಾರೆ, ಆಂಧ್ರಕ್ಕೆ ಹೋದ್ರೆ ಅಯ್ಯ ಒಚ್ಚಾಡು ಅಂತ ಎರಡೂ ಕೈ ಎತ್ತಿ ಮುಗಿತಾರೆ. ಅಂಥದ್ರಲ್ಲಿ ನನ್ನ ಸ್ಟೇಟಲ್ಲಿ ಬಿಡ್ತೀನ. ಲೇ ವಿಷ್ಣು, ಆವತ್ತು ಒಂದು ಹೆಂಗಸಿನ ಮುಂದೆ ಉತ್ತರ ಕುಮಾರನೆಂದು ಜಂಬ ಕೊಚ್ಚಿಕೊಂಡಂತೆ ಕೈಯಲ್ಲಿ ಕೊಡ್ಡಿಯನ್ನು ಹಿಡಿದು ಪರಶುರಾಮನಂತೆ ಹಾರಾಡಿದೆಯಲ್ಲ. ಲೇ ವಿಷ್ಣು, ಒಂದಲ್ಲ ಒಂದು ದಿನ ನಿನ್ನ ಹತ್ತಿಗೆಯನ್ನು ಎತ್ತು ತಂದು ಅವಳ ಗರ್ಭದಲ್ಲಿ ಚರಣ್ಯೆಂಬ ಬೀಜ ಬಿತ್ತಿ ಬಿಂದಾಸಾಗಿ ಮೆರೆಯಲಿಲ್ಲ. ನನ್ನ ಹೆಸರು ಚರಣ್ ರಾಜನೇ ಅಲ್ಲ. ನಿಲ್ಲು. ಆವತ್ತು ಒಂದು ಹೆಂಗಸಿನ ಮುಂದೆ ಉತ್ತರ ಕುಮಾರನೆಂದು ಜಂಬ ಕೊಚ್ಚಿಕೊಂಡಂತೆ ಕೈಯಲ್ಲಿ ಕೊಳ್ಳಿಯನ್ನು ಹಿಡಿದು ಪರಶುರಾಮನಂತೆ ಹಾರಾಡಿದೆಯಲ್ಲ. ಇವತ್ತು ನಾನು ನಿನ್ನ ಶೂಟ್ ಮಾಡಿ ಸುಟ್ಟು ಬಿಡಲೇ. ನಿನ್ನ ಹತ್ತಿರ ಗಂಡುಸ್ಥಾನ ಇದೆಯಾ? ಜಾನದಲ್ಲೇ ವಿಷ್ಣು. ಶಾಂತಿಯಿಂದ ಇದ್ದರೆ ವಿಷ್ಣು, ಸತ್ಯದಿಂದ ಇದ್ದರೆ ವರ್ಧನ. ಸತ್ಯ ಶಾಂತಿ ಅನ್ನೋದನ್ನು ಬಿಟ್ಟು
ಕ್ರಾಂತಿಯಿಂದ ಮಾತನಾಡಿದ್ರೆ ಎಷ್ಟು ವರ್ತನ. ಹಾಗೇನಾದ್ರೂ ನಾನು ಒಂದು ವೇಳೆ ವಿಷ್ಣುವರ್ಧನ್ ಆದರೆ ನಿನ್ನ ಕೈಯನ್ನು ಕತ್ತರಿಸಿ ಕಾಲನ್ನು ತುಂಡರಿಸಿ ಕುಡಿಯುತ್ತಿರುವ ನಿನ್ನ ನೆತ್ತರವನ್ನು ಕುಡಿಯುವ ಸಿಂಹಾದ್ರಿಯ ಸಿಂಹ ವಿಷ್ಣುವರ್ಧನ ಆಗಬೇಕಾಗುತ್ತದೆ. ಈ ವಿಷ್ಣು ಸಿಂಹಾದ್ರಿಯ ಸಿಂಹ ಲೇ ವಿಷ್ಣು, ನೀನು ಸಿಂಹಾದ್ರಿಯ ಸಿಂಹನಾದರೇನು, ಸಾಹಸ ಸಿಂಹನಾದರೇನು? ಅಂತ ಸಿಂಹವನ್ನೇ ಹಿಡಿದು ಪಂಜರದಲ್ಲಿ ಹಾಕಿ ಮೆಟ್ಟಿಸಿಳಿ ನೆತ್ತರ ಕುಡಿಯುವ ಶಕ್ತಿ ಉಂಟು ಈ ಚರಣ ಹತ್ತಿರ. ಈ ವಿಷ್ಣು ಒಂದು ಸಾರಿ ಆಹಾ ಎಂದು ಗಜಿಸಿದರೆ ಸಾಕು, ಆ ಹರನೇ ಗದಗದಲ್ಲಿ ನಡುಗುತ್ತಿರುವಾಗ ಈ ಏಕಾಚಿತ ನೀನೊಂದು ನೆರಪಿಳೆ. ನನ್ನ ನೆತ್ತರವನ್ನು ಕುಡಿಯುವವರೆಗೂ ನಾನೇನು ಶಿಖಂಡಿಯಾಗಿ ನಿಂತಿದ್ದೇನೆ ತಿಳಿದುಕೊಂಡಿರುವೆ ಆ ಕತ್ತೆ. ಈ ನನ್ನ ಕೈಲಿರೋ ಪರಶುರಾಮನ ಕೊಡ್ಲೆಯಿಂದ ಒಂದೇ ವಾರ್ತಕ್ಕೆ ನಿನ್ನ ರುಂಡವಾರಿ ಬೀಳುವುದು ನನ್ನ ಪಾದದ ಮೇಲೆ. ಪಾದದ ಮೇಲೆ ಲೇ ವಿಷ್ಣು, ಮೈಯಲ್ಲಿ ಬಿಸಿ ರಕ್ತವಿದೆ ಎಂದು ನಿಗರಬೇಡ ಮಗನೇ, ನಿಗರಿ ಮಾತನಾಡಬೇಡ. ಈ ಚರಣ್ ಎಂದರೆ ಆ ಹರನಿಗೂ ಕೂಡ ಅಂಜಿಕೆ ಇರುವಾಗ ನೀನು ನನ್ನ ರುಂಡವನ್ನು ತೆಗೆದು ನಿನ್ನ ಪಾದದ ಮೇಲೆ ಕಡಿಯುಕೊಳ್ಳುತ್ತೇನೆಂದು ಬೊಗಳಿದೆಯಲ್ಲ. ನಾನು ಮನಸ್ಸು ಮಾಡಿದರೆ ನೀನು ಒಂದು ಹೆಜ್ಜೆಕ್ಕಿಂತ ಮುಂದೆ ಇಡುವುದರೊಳಗಾಗಿ ನಿನ್ನನ್ನು ಸುಟ್ಟು ಭಸ್ಮ ಮಾಡುವ ಭಸ್ಮಾಸುರ ಈ ಚರಣ್. ಭಸ್ಮಾಸುರ ಲೇಚನು, ನಿನ್ನಂತ ಬೊಗಳುವ ನಾಯಿ ಕಚ್ಚುವುದೆಲ್ಲದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಹತ್ತಿರ ನನ್ನನ್ನು ಗೆಲ್ಲುತ್ತಾನೆ ನನ್ನ ತಾಕತ್ತು ನಿನ್ನ ಹತ್ರ ಇದ್ದರೆ ನಿನ್ನ ಕೈಯಲ್ಲಿರೋ ಪಿಸ್ತೂಲನ್ನು ಕೆಳಗಾಕು, ನನ್ನ ಕೈಯಲ್ಲಿರೋ ಕೊಡ್ಲೆಯನ್ನು ನಾನು ಕೆಳಗಾಕುತ್ತೇನೆ. ಇಬ್ಬರು ಸೇರಿ ಕುಸ್ತಿ ಹಿಡಿಯೋಣ. ಅದರಲ್ಲಿ ನಾನೇನಾದರೂ ಸೋತರೆ ನಾನು ಸಾಯವರೆಗೂ ನಿನ್ನ ಮನೆಯಲ್ಲಿ ಜೀತದಾಳಾಗಿ ದುಡಿತೇನೆ. ಒಂದು ವೇಳೆ ನೀನೇನಾದರೂ ಸೋತರೆ ನೀನು ಸಾಯವರೆಗೂ ನನ್ನ ಅಣ್ಣನ ಪಾದ ಸೇವಕನಾಗಿ ದುಡಿಯಬೇಕಾಗುತ್ತದೆ. ಲೇಚನ ಗಂಡಸಾಗಿದ್ರೆ ಬರುವೆ ನನ್ನೊಡನೆ ಕುಸ್ತಿ ಹಿಡಿಯೋದಕ್ಕೆ. ಕುಸ್ತಿ ಹಿಡಿಯುವುದಕ್ಕೆ ಲೇ ಹುಂಬ ನನ್ನ ಮಗನೇ, ನಿನ್ನಂತ ಕೆಸರಿನ ಮೇಲೆ ಕಲ್ಲು ಎಸೆದು ಮುಖಕ್ಕೆ ಸಿಡಿಸಿಕೊಳ್ಳುವನಲ್ಲ ಏ ಚರಣ್. ಏನಿದ್ದರೂ ವ್ಯಕ್ತಿಯನ್ನು ಉಪಯೋಗಿಸಿ ಯುದ್ಧ ಮಾಡುವನು ನಾನು. ಕೊಡ್ಲೆಯನ್ನು ಹಿಡಿದು ಕುಬೇರನಂತೆ ತಿರುಗುವ ಈ ನಿನ್ನ ಕೈಯನ್ನು ಹಂಗೆ ಕತ್ತರಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಕೈಯನ್ನು ಹೇಳಿ, ಈ ಕೈ ಕರ್ನಾಟಕದ ಆಸ್ತಿ. ಈ ಕೈಯಲ್ಲಿರುವ 5 ಬೆರಳುಗಳು 5 ಕೋಟಿ ಕನ್ನಡಿಗರ ಶಕ್ತಿ. ಒಂದು ಸಾರಿ ಮುಷ್ಟಿ ಮಾಡಿ ಹೊಡೆದರೆ ಎದುರಾಳಿ ಎದ್ದು ಬಂದಿದ್ದು ನನ್ನ ಚರಿತ್ರೆಯಲ್ಲೇ ಇಲ್ಲ. ಮೈಂಡೆಡ್ ಬರುತ್ತೇನೆ. ಹೇ ವಿಷ್ಣು ನಿಲ್ಲು. ಡೈಲಾಗ್ ಕಿಂಗ್ ವಿಷ್ಣುವರ್ಧನ್ ಅಂತೆ ನನ್ನ ಮುಂದೆ ಅವರ ಡೈಲಾಗ್ ಅನ್ನು ಹೇಳಿ ಹೋಗುವುದಲ್ಲ ಮಗನೇ. ತಾಕತ್ತಿದ್ದರೆ ನಿನ್ನದೇ ಒಂದು ಡೈಲಾಗ್ ಹೇಳು. ಹೌದಾ, ನನ್ನ ಬಗ್ಗೆ ತಾಕತ್ ಬಗ್ಗೆ ಮಾತಾಡ್ಬಿಟ್ಟೇನಲ್ಲೇ. ಹೇಳ್ತೀನಿ, ಸರಿಯಾಗಿ ಕೇಳು. ಈ ಕೊಡ್ಲಿ ಸತ್ಯವಂತರ ಆಸ್ತಿ. ಈ ಕೊಡ್ಲಿಯಲ್ಲಿ ಇರೋದು 100 ಕೋಟಿ ನ್ಯಾಯವಂತರ ಶಕ್ತಿ. ಒಂದು ಸಾರಿ ಕೈ ಎತ್ತಿ ಬೀಸಿದರೆ ಸಾಕು, ನಿಮ್ಮಂತರ ರುಂಡ ಹಾರುತ್ತೆ, ಮುಂಡ ಬೀಳುತ್ತೆ. ತಡೆದು ನಿಲ್ಲಿಸಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಡ. ಬರುತ್ತೇನೆ. ಚಾಮುಂಡಿ ನಾಚಿದಾರೆ ನಾನೆಂದು ನಿನ್ನೋರೆ
ಜನ್ಮದಲ್ಲೂ ಹೋಗಲಿಲ್ಲ ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ಹೋಗು ವಿಷ್ಣು ಹೋಗು. ಈ ಚರಣ್ಣನ ಚಮತ್ಕಾರದ ಬುದ್ಧಿ ನಿನ್ನಂತ ಹೊರುಬನಿಗೆ ಗೊತ್ತು. ನಾನೇ ಶೂರನೆಂದು ಕೈಯಲ್ಲಿ ಕೊಡ್ಡೆಯಲ್ಲಿ ಹಿಡಿದು ನನ್ನ ರುಂಡವನ್ನು ಚೆಂಡಾಡುತ್ತೇನೆಂದು ಬೊಗಳಿದೆಯಲ್ಲ. ನಾಳೆನೇ ನಮ್ಮ ಪಾಟೀಲ್ನನ್ನು ನಿನ್ನ ಮನೆಗೆ ಕಳಿಸಿ ನಿಮ್ಮನ್ನು ಮನೆಯಿಂದ ಒದ್ದು ಹೊರ ಹಾಕಿಸದಿದ್ದರೆ ನನ್ನ ಹೆಸರು ಚರಣ್ ರಾಜನೇ ಅಲ್ಲ.